ಚಿರಾಗ್ ಇಸ್ ಎ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಇದು ಸಾಮೂಹಿಕ ಸಂಸ್ಥೆ. ನಿಮ್ಮದು ಸರ್ವಿಸ್ ಓರಿಯೆಂಟೆಡ್ ಅಂದರೆ ನೀವು ಬೆಳೆಸಿದ್ದೀರಾ, ನಾನು ಬೆಳೆದಿದ್ದೀನಿ ಅಷ್ಟೇ. ಖಂಡಿತವಾಗಿಯೂ ನಾನೇನಲ್ಲ. 30 ವರ್ಷ ಕತ್ತೆ ಥರ ದುಡಿದ್ರೆ 60 ವರ್ಷ ಹುಲಿ ಥರ ಬದುಕ್ಬೋದು ಅಂತ ಇವತ್ತಿನ ಯುವಕರುಗಳಿಗೆ ಒಂದು ಸಂದೇಶ ಕೊಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ಲಾಸ್ಟು ತಿಂಗಳು ನಾವು ದಿವಾಲಿ ಆಯಿತು, ದಿವಾಲಿಗೆ ಸ್ಪೆಷಲ್ ಸ್ವೀಟ್ಸು ಪಟಾಕಿ ಎಲ್ಲ ಕೊಟ್ಟಿರಾ, ಎಲ್ಲ ತುಂಬ ಖುಷಿಯಾಗಿ ನಿಮ್ಮ ಕಸ್ಟಮರ್ಸ್ ಹೋಗಿದ್ದಾರೆ. ಈಗ ನವಂಬರ್ ಸ್ಟಾಕ್ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ನವಂಬರ್ ಏನು ಸರ್ ನಿಮ್ಮ ಕಡೆಯಿಂದ ಆಫರ್? ಸರ್ ಆ್ಯಕ್ಚುಲಿ ನಾನು ಹೋದ ತಿಂಗಳು ನೀವು ಬಿಫೋರ್ ತಿಂಗಳು 25 ಲೀಟ್ರ್ ಡೀಸೆಲ್ ಕೇಳಿದ್ರಿ, ಹಾಕ್ಸ್ಕೊಟ್ಟೆ. ಹೋದ ತಿಂಗಳು ನೀವು ಹೇಳಿದಲ್ಲ ಪಟಾಕಿ ಬಾಕ್ಸು ವಿತ್ ಸ್ವೀಟ್ ಬಾಕ್ಸು ವಿತ್ ದೀಪಗಳಿಗೆ ಕೊಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದಾಗ ಕೊಟ್ಟಿದ್ದೀವಿ. ಅಲ್ಟಿಮೇಟ್ 2025 ತುಂಬ ಕ್ರೂಷಿಯಲ್ ಇಯರ್ಸ್ ಆಟೋಮೊಬೈಲ್ ಇಂಡಸ್ಟ್ರೀಸು. ಫ್ಲಕ್ಚುಯೇಷನ್ಸ್ ಆಗ್ತಾನೇ ಇದೆ. ನಾನು ಹೇಳೋದಿಷ್ಟೇ, ಸೆಕೆಂಡ್ ಹ್ಯಾಂಡ್ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಒಳ್ಳೆ ವೆಹಿಕಲ್ ಕೊಡ್ತೀನಿ, ರೇಟ್ ವೈಸಲ್ಲೂ ನೋ ಕಾಂಪ್ರಮೈಸು. ನಾನು ಏನೇ ಸ್ಕೀಮ್ ಕೊಟ್ಟರು ನಿಮ್ಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆದರೆ ನಿಮ್ಗೆ ಕೊಟ್ಟು ಗಾಡಿ ದುಡಿಯುತ್ತಲ್ಲ, ಅದನ್ನೇ ನಾನು ಸ್ಯಾಟಿಸ್ಫೈ ಅಂತ ನಾನು ಅಂದ್ಕೊತೀನಿ. ಯಾಕೆಂದರೆ ಇಬ್ಬರು ಕೈ ಚಪ್ಪಾಳೆ ಅಂತಂದರೆ, ನಿಮಗೆ ಒಳ್ಳೆ ವೆಹಿಕಲ್ ಕೊಟ್ಟರೆ ನೀವು ನನಗೆ 2 ರೆಫರೆನ್ಸ್ ಮಾಡ್ತೀರಾ. ನಾನು ನಿಮಗೆ ನೀವು ಚೆನ್ನಾಗಿ ದುಡಿದ್ರೆ ನಿಮ್ಮ ಫ್ಯಾಮಿಲೀಸು ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ನನ್ನ ಇಂಟೆನ್ಷನ್ಸು ಈ ಇಯರ್ ಎಂಡಿಂಗಲ್ಲಿ ಪ್ರಾಂಪ್ಟಾಗಿ ನಿಮಗೆ ಒಳ್ಳೆ ವೆಹಿಕಲ್ಸ್ಗಳು ಏನಿದೆ, ಹಳೆ ಸ್ಟಾಕ್ಸು ಇದೆಲ್ಲ ಲಿಕ್ವಿಡಿಟಿ, ಲಾಸು ಪ್ರಾಫಿಟ್ ನಿಮಗೆ ಗೊತ್ತಲ್ಲ ಸರ್. ಒಂದು ಸಂಸ್ಥೆ ನಡೆಸಬೇಕು ಅಂದರೆ ತುಂಬ ಕಷ್ಟ ಇದೆ. ಆರ್ಗನೈಜೇಷನ್ಸಲ್ಲಿ ಒಂದು ಹೋರಾಟ. ನೋ ಪ್ರಾಬ್ಲಮ್, ಕಸ್ಟಮರ್ ಬದುಕಲಿ ಸರ್. ನಾಳೆ ಇವತ್ತಿಲ್ಲ ನಾಳೆ ಜನ ಬೆಳೆಸಿದ್ದಾರೆ, ಜನರ ಆಶೀರ್ವಾದ ಇದೆ. ಖಂಡಿತವಾಗಿಯೂ ಏನೋ ಒಂದು ಆಗುತ್ತೆ, ಒಳ್ಳೆ ಮುಂದೊಂದು ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಆದರೆ ಪ್ಲೀಸ್ ಕಮ್ ಟು ವಿಸಿಟ್ ಆಫೀಸ್. ನೀವು ಗಾಡಿ ನೋಡಿ, ನಿಮ್ಗೆ ಖಂಡಿತ ಒಳ್ಳೆ ಗಾಡಿ ಕೊಡ್ತೀವಿ. ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಅಷ್ಟೇ ನಿಮಗೆ ಖಂಡಿತವಾಗಿಯೂ ಎಲ್ಲ ಪ್ರಾಮಾಣಿಕವಾಗಿ ನಿಮಗೆ ಕಸ್ಟಮರ್ ಸರ್ವಿಸ್ ಓರಿಯೆಂಟೆಡ್ ಆಗಿ, ನಿಮಗೆ ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಆಗ್ದಂಗೆ ಖಂಡಿತ ನಿಮಗೆ ಸರ್ವಿಸ್ ಕೊಡ್ತಾರೆ. ನೀವು ಖಂಡಿತ ಬಂದು ಗಾಡಿ ನೋಡಿ. ನಾನು ಹೇಳೋದಿಷ್ಟೇ, ನೀವು ಬೆಳೆಸಿರೋ ಹುಡುಗ, ನಾನು ಪದೇ ಹೇಳ್ತೀನಿ, ಗ್ರೌಂಡ್ ಲೆವೆಲಿಂದ ಬಂದು ಎಕ್ಸಿಕ್ಯೂಟಿವಿಂದ ಬಂದು ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ ದೊಡ್ಡ ಟಾಸ್ಕ್. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇದೆ. ನನಗೆ ಇವಾಗ ಮುಂಚೆ ನಾನು ಕೇರ್ಪಟ್ಟೆ ಅಂತ ಹೇಳ್ತಾಯಿದ್ದೆ, ಇವಾಗ ಇಡೀ ಕರ್ನಾಟಕದ ಯೂಟ್ಯೂಬ್ ಎಲ್ಲರೂ ಸರ್ ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಸರ್ ನೀವು ಯೂಟ್ಯೂಬಲ್ಲಿ ಚಿರಾಗೋರಲ್ವ ಸರ್ ಅಂತ ಹೇಳ್ತಾರೆ. ನಾನು ಅಷ್ಟೇ ಸಂಪಾದನೆ ಮಾಡಿರೋದು. ಎಲ್ಲರ ವಿಶ್ವಾಸ ಇರಲಿ. ಸಂಸ್ಥೆ ಇವತ್ತು 3 ಬ್ರಾಂಚಸ್ ಇದೆ, ಇನ್ನೂ 3 ಮಾಡೋ ಲೆವೆಲ್ಗೆ ಖಂಡಿತ ಜನ ಬೆಳೆಸೋದಿದ್ರೆ ಖಂಡಿತ ಮಾಡೋಣ. ಸರ್ವಿಸ್ ಓರಿಯೆಂಟೆಡ್ ಆಗಿ, ಲೇಬರ್ ಓರಿಯೆಂಟೆಡ್ ಆಗಿ ಈ ಸಂಸ್ಥೆ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಕಸ್ಟಮರ್ ಬಂದು ವಿಸಿಟ್ ಮಾಡಲಿ ಸರ್. ಓಕೆ ಆಯಿತಾ? ಖಂಡಿತವಾಗಿಯೂ ನಿಮ್ಮ ಯೂಟ್ಯೂಬಿಂದ ಬಂದಂಥ ಕಸ್ಟಮರ್ಸು ನೀವು ಯಾವುದೇ ಇದ್ರೂ ನನಗೆ ಕಿವಿ ಹಿಂಡೋ ಕೆಲಸ ಮಾಡಿ ಸರ್. ಯಾವತ್ತೂ ಹೊಗಳೋ ಬಂಟರು ದಯವಿಟ್ಟು ಬೇಡ. ನಾನು ಹೊಗಳೋ ಬಂಟ್ರನ್ನ ಯಾವತ್ತೂ ನಾನು ಇಷ್ಟಪಡಲ್ಲ. ನನಗೆ ಯಾವತ್ತೂ ನನ್ನ ತಪ್ಪುಗಳನ್ನು ಹೇಳೋದಾಗಲೇ, ನಾನು ತಿದ್ಕೊಂಡಾಗಲೇ ನಾನು ಮಾನವನಾಗಿ ಎಕ್ಸ್ಪೆಕ್ಟ್ ಮಾಡಬೇಕು. ಅಂದರೆ ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಬೆನ್ನಿಂದ ಏನು ನಡೀತಾ ಇರುತ್ತೆ ಅಂತ ನನಗೆ ಗೊತ್ತಿರಲ್ಲ. ನನ್ನ ತಪ್ಪುಗಳನ್ನ ತಿದ್ಕೊಂಡು ಸಂಸ್ಥೆ, ಅಂದರೆ ನಾನು ತಪ್ಪು ಅಂದರೆ ನಾನು ವೈಯಕ್ತಿಕ ತಪ್ಪು ಯಾವುದು ಮಾಡಲ್ಲ. ಸಂಸ್ಥೆಯಲ್ಲಿ ಏನಾದರೂ ಕಸ್ಟಮರ್ಗೆ ಎಲ್ಲೋ ಒಂದು ಕಡೆ ತಪ್ಪಾಗಿದ್ದಾಗ ಅದನ್ನು ಖಂಡಿತವಾಗಿಯೂ ನಿಮ್ಮ ಯೂಟ್ಯೂಬಿಂದನಾದರೂ ಹೇಳಿ, ಇಲ್ಲ ಕಸ್ಟಮರಿಂದ ನನಗೆ ಫೋನ್ ಮಾಡಾದರೂ ಹೇಳಿ. ಖಂಡಿತವಾಗಿಯೂ ನಾವೇನಾದಿದ್ರೆ ನಮ್ಮ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿರ್ಬೋದು, ನಾವಿರ್ಬೋದು, ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಕೊತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಇವತ್ತಿನ ವಿದ್ಯಾವಂತರುಗಳಿಗೆ ಕೆಲಸ ಅವಶ್ಯಕತೆ ಇದೆ. ಸಿಕ್ಕಿಲ್ಲ ಅಂತಂದರೆ ಯಾವುದೇ ಕೆಲಸನಾಗಲಿ ಕಾಯಕವೇ ಕೈಲಾಸ ಅಂತ ದುಡಿಯಲಿ. ಯಾವತ್ತೂ ಸುಮ್ಮನೆ ಕೂತ್ರೆ ಏನೂ ಬರಲ್ಲ. ನೀವೇನಾರ ಕೆಲಸ ಮಾಡಿ, ಆದರೆ ದುಡಿಬೇಕಷ್ಟೆ. ದುಡ್ದಾಗಲೇ ನಿಮಗೆ ಮೆಂಟಲಿ ಯಾವುದೇ ಇದ್ರೂ ಒಂದು ಅಬ್ಸರ್ವೇಷನ್ಸಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ನಾನು ಹೇಳೋದಿಷ್ಟೇ, 30 ವರ್ಷ ಕತ್ತೆ ಥರ ದುಡಿದ್ರೆ 60 ವರ್ಷ ಹುಲಿ ಥರ ಬದುಕ್ಬೋದು ಅಂತ ಇವತ್ತಿನ ಯುವಕರುಗಳಿಗೆ ಒಂದು ಸಂದೇಶ ಕೊಡ್ತೀನಿ ಸರ್. ಖಂಡಿತ ಸರ್. ನಿಮ್ಮ ಮಾತು ಎಲ್ಲ ಗೋಲ್ಡನ್ ವರ್ಡ್ಸು ಅವರೆಲ್ಲ. ಸರ್ ಈಗ ಫಸ್ಟ್ ವೀಕ್ ನವಂಬರ್ ಸ್ಟಾಕ್ ಚಿರಾಗ್ ಮೋಟರ್ಸ್ ಗಾಡಿ ನಾವು ತೋರಿಸ್ತಾ ಇದ್ದೀನಿ ಸರ್. ಡೀಟೇಲ್ ಸರ್. ನಮಸ್ತೆ ಸರ್. ಎಲ್ಲರಿಗೂ
ಚಿರಾಗ್ ಕಡೆಯಿಂದ ನಮ್ಮ ಎಲ್ಲ ವೆಹಿಕಲ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ 2024 ಮಾಡಲು ಸರ್, ಟಾಟಾ ಏಸ್. ಬರೀ 17,000 ಓಡಿದೆ ಅಷ್ಟೇ. ಜಸ್ಟ್ ವೆಹಿಕಲ್ ಬಂದು ಒಂದು 3 ಡೇಸ್ ಆಗಿದೆ ಅಷ್ಟೇ. 4 ಟೈರ್ ಶೋರೂಮ್ ಕಂಡೀಷನ್ಸ್ ಇದೆ, ಗಾಡಿ ಗುಡ್ ಕಂಡೀಷನ್ಸ್ ಇದೆ. 5 ಕಾಲು ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 5 ಕಾಲು ಸರ್, 5 ಕಾಲು ಕಸ್ಟಮರ್ ಬರಲಿ ಸರ್, 100% ಗಾಡಿ ನೋಡಿ ಇಂಪ್ರೆಸ್ ಆಗೇ ಆಗ್ತಾರೆ. ನನಗೆ ಚಿರಾಗಲ್ಲಿ ಮೊದಲನೇದಾಗ ಅವಾಗಲಿಂದ ಹೇಳ್ತಾ ಇದ್ದೀನಿ, ಮಾಡೆಲ್ ವೆಹಿಕಲ್ ವಿತ್ ಗುಡ್ ವೆಹಿಕಲ್ಸ್ ಇದೆ ಸರ್. ಪ್ಲೀಸ್ ಕಮ್ ಟು ವಿಸಿಟ್. 100% ಕಸ್ಟಮರ್ ಬಂದರೆ ವಾಪಸ್ ಅಂತೂ ಹೋಗಲ್ಲ ಸರ್. ಓಕೆ. ಇದೆಲ್ಲ ನೋಡಿ ಲೇಟೆಸ್ಟ್ ಮಾಡೆಲ್ ಗಾಡಿ, ಬರೀ ಕಡಿಮೆ ಓಡಿಸು. ಏಸ್ ಗೋಲ್ಡ್ KA16 ರಿಜಿಸ್ಟ್ರೇಷನ್. ಹಂಗೆ ಎಕ್ಸ್ಟೀರಿಯರ್ ನೋಡ್ಬೋದು, ಟೈರ್ಸ್ ಎಲ್ಲ ನೋಡ್ಬೋದು. 4 ಟೈರ್ಸ್ ಗುಡ್ ಕಂಡೀಷನ್ ಇದೆ. MRF ಕಂಪ್ನಿ ಟೈರ್ಸ್ ನಿಮ್ಗೆ ಸಿಗ್ತಾ ಇದೆ. ಒಳಗಡೆ ನೀವು ನೋಡ್ಬೋದು, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಸೂಪರ್ ಆಗಿದೆ. ಇಂಟೀರಿಯರ್ಸ್ಗಳು ಸೂಪರ್ ಆಗಿದೆ. ಇಲ್ಲಿ ನೋಡಿ ಪೈಪ್ ಸೆಟ್, ಬಾಡಿ ಎಲ್ಲ ಸೂಪರ್ ಆಗಿ ಕಟ್ಟಿದೆ. ರ್ಯಾಟ್ ಟೈರ್ಸ್ಗಳು ಗುಡ್ ಕಂಡೀಷನ್ ಐತೆ. ಏಸ್ ಗೋಲ್ಡ್ KA10 ಸರ್, ಡೀಟೇಲ್ಸ್ ಸರ್ 2023 ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್, ಚಾಮರಾಜನಗರ ರಿಜಿಸ್ಟ್ರೇಷನ್. ಗಾಡಿ ಗುಡ್ ಕಂಡೀಷನ್ಸ್ ಇದೆ. ಚಾನ್ಸ್ ರೇಟ್ ಸರ್, ಕಸ್ಟಮರ್ ಬಂದು ವಿಸಿಟ್ ಮಾಡಲಿ 480 ಸರ್. ಓಕೆ ನೋಡಿ, ಚಾನ್ಸ್ ರೇಟ್ ಕೊಡ್ತಾ ಇದ್ದಾರೆ. KA10 ರಿಜಿಸ್ಟ್ರೇಷನ್, ಏಸ್ ಗೋಲ್ಡ್ ಇದು. ಹಂಗೆ ನೋಡಲ್ಲ, ಇಲ್ಲಿ ನೋಡಿ ಟಯರ್ಸ್ ನೋಡಿ, ಟಯರ್ಸ್ ಆಸಮ್ ಇದೆ. ಬಟನ್ ಕಂಡೀಷನ್ ನೋಡಿ, ಸೂಪರ್ ಕಂಡೀಷನ್ ಇದೆ. MRF ಟಯರ್ಸ್ ಸೂಪರ್ ಕಂಡೀಷನ್ ಐತೆ. ಒಳಗಡೆ ಇಂಟೀರಿಯರ್ಸ್ ತುಂಬ ನೀಟಾಗಿದೆ. ಪೈಪ್ ಸೆಟ್ ಗುಡ್ ಕಂಡೀಷನ್ ಐತೆ. ರ್ಯಾಟ್ ಟಯರ್ಸ್ ಕೂಡ ನೋಡ್ಬೋದು. ರ್ಯಾಟ್ ಟಯರ್ಸ್ ಬಟನ್ಸ್ ಕೂಡ ಗುಡ್ ಕಂಡೀಷನ್ ಇದೆ. ಓವರ್ ಆಲ್ ಟಯರ್ಸ್ 4 ಟಯರ್ಸ್ ನಿಮ್ಗೆ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟಯರ್ಸ್ ಅಂತ. ಏಸ್ ಗೋಲ್ಡ್ ಪ್ಲಸ್ ಇದು ಸರ್, ಡೀಟೇಲ್ಸ್ ಸರ್ 2023 ಗಾಡಿ ಎಷ್ಟು ಓಡಿದೆ ಅಂತೀರಾ ಸರ್? 10,000 ಓಡಿದೆ ಅಷ್ಟೇ ಸರ್. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಗಾಡಿ, 2023. ಕಸ್ಟಮರ್ ಬಂದು ನೋಡಲಿ ಸರ್, 480 ಕ್ಲೋಸ್ ಮಾಡ್ಕೊಡ್ತೀವಿ. 480. ಓಕೆ ನೋಡಿ, ಬರೀ 10,000 ಕಿಲೋಮೀಟರ್ಸ್ ಓಡೋ ರನ್ನಿಂಗ್ ಐತೆ. ತುಂಬ ಮಿನಿಮಲ್ ರನ್ನಿಂಗು ಮಾಡೆಲ್ ತಗೊಂಡಿಂತ. ಏಸ್ ಗೋಲ್ಡ್ ಪ್ಲಸ್ KA52 ರಿಜಿಸ್ಟ್ರೇಷನು. ಹಂಗೆ ಎಕ್ಸ್ಟಿರಿಯರ್ ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಟಯರ್ಸ್ 4 ಟಯರ್ಸು ನಿಮಗೆ ಗುಡ್ ಕಂಡೀಷನ್ ಟಯರ್ಸೇ ನಿಮ್ಗೆ ಸಿಗ್ತಾ ಇದೆ. ಇಲ್ಲಿ ನೋಡಿ ಫ್ರಂಟ್ ಟಯರ್ಸ್ಗಳು ನೋಡಿ, ಬಟನ್ಸ್ನ ಎಷ್ಟು ಕಾಣಿಸ್ತಾ ಇದೆ. ಒಳಗಡೆ ಇಂಟೀರಿಯರ್ಸ್ಗಳು ನೋಡ್ಬೋದು, ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಪೈಪ್ ಸೆಟ್ ಎಲ್ಲ ಸೂಪರ್ ಆಗಿದೆ. ರ್ಯಾಟ್ ಟಯರ್ಸ್ನ ನೋಡಿ, ರ್ಯಾಟ್ ಟಯರ್ಸ್ ಬಟನ್ಸ್ ಎಲ್ಲ ಅಷ್ಟು ಸೂಪರ್ ಕಂಡೀಷನ್ ಐತೆ. ಮತ್ತು ಇಲ್ಲಿ ನೋಡ್ಬೋದು, ತೊಟ್ಟಿ ಫ್ಲೋರ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ. ರಸ್ಟ್, ಹೋಲ್ಸ್, ಡೆಂಟ್, ಬೆಂಡ್ ಯಾವುದೆಲ್ಲ ತುಂಬ ನೀಟಾಗೈತೆ. HT ಪ್ಲಸ್ KA59 ಸರ್, ಡೀಟೇಲ್ಸ್ ಸರ್ 2024 ಮಾಡಲು HT ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್. ಇದು ಅಷ್ಟೇ ಸರ್ ಓಡಿರೋದು, ಬರೀ 10,000, 9,000 ಚಿಲ್ಲರೆ ಓಡಿರೋದಷ್ಟೇ ಸರ್. ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ 10,000, 9,000, 20,000 ಓಡಿರೋಗಳೇ 25 ವೆಹಿಕಲ್ಸ್ ಇದೆ ಸರ್. ಕಸ್ಟಮರ್ ಬಂದು ವಿಸಿಟ್ ಮಾಡಲಿ. ಸಿಂಗಲ್ ಓನರ್ ವೆಹಿಕಲ್, ಇನ್ಕ್ಲೂಡ್ ಸೀಟ್ ಕವರ್ ಬಿಚ್ಚಿಲ್ಲ. ನಾನು ಹೇಳ್ತಲ್ಲ ಸರ್, 1,000 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್ ಗಾಡಿ. ಆ ಕಂಡೀಷನ್ಸ್ ವೆಹಿಕಲ್ ಕೊಡ್ತೀನಿ. 2024 560 ಸರ್. ಓಕೆ, 560 ಸರ್ ಹೇಳ್ತಾರೆ. ಓನ್ಲಿ 5,60,000 ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ವಿತ್ ಲೆಸ್ ಡ್ರಿವನ್ ವೆಹಿಕಲ್. ಬರೀ 9 ಚಿಲ್ಲರೆ ಕಿಲೋಮೀಟರ್ ಹೋಗಿದೆ. 9,000 ಚಿಲ್ಲರೆ ಕಿಲೋಮೀಟರ್ ರನ್ನಿಂಗ್ ಆದ ಗಾಡಿ ಇದು. ಏಸ್ HT ಪ್ಲಸ್ ಬಾಡಿ ನಿಮಗೆ ಲಾಂಗ್ ಆಗ್ತದೆ. KA59 ರಿಜಿಸ್ಟ್ರೇಷನ್. 4 ಟಯರ್ಸ್ ನೋಡ್ಬೋದು. ಟಯರ್ಸ್ ಗುಡ್ ಕಂಡೀಷನ್ ಆಯಿತು. ಒಳಗಡೆ ಸೀಟ್ ಕವರ್ಸ್ ಎಲ್ಲ ನೋಡಿ, ಸೀಟ್ ಕವರ್ಸ್ ಕೂಡ ಬಿಚ್ಚಿಲ್ಲ. ಇಂಟೀರಿಯರ್ಸ್ ಅಷ್ಟು ಸೂಪರ್ ಆಗಿದೆ. ಮತ್ತು ಇಲ್ಲಿ ನೋಡೋ ಪೈಪ್ ಸೆಟ್ಟಲ್ಲಿ ರೈನ್ ಟಾರ್ಪಲಿಯನ್ಸ್ ಹಾಕಿದ್ದಾರೆ. ಸೊ ಮಳೆ ಬಂದಾಗ ಏನು ಪ್ರಾಬ್ಲಮ್. ರ್ಯಾಟ್ ಟಯರ್ಸ್ ಕೂಡ ನೋಡ್ಬೋದು, ಗುಡ್ ಕಂಡೀಷನ್ ಐತೆ. KA35 ಇದೂ ಏಸ್ HT ಪ್ಲಸ್ ಸರ್, ಡೀಟೇಲ್ಸ್ ಸರ್ 2022-23 ರಿಜಿಸ್ಟ್ರೇಷನ್. ಗಾಡಿ ತುಂಬ ಚೆನ್ನಾಗಿದೆ ಸರ್. ಕಸ್ಟಮರ್ ಬಂದು ನೋಡಲಿ ಸರ್, ಒಂದು 525 ಕೊಟ್ಬಿಡ್ತೀನಿ ಸರ್. ಓಕೆ ನೋಡಿ, ಏಸ್ HT ಪ್ಲಸ್ ಇದು KA35 ರಿಜಿಸ್ಟ್ರೇಷನ್ ನೋಡಿ, ಸೂಪರ್ ಆಗತ್ತೆ ಗಾಡಿ ಎಲ್ಲ. ಇದನ್ನು ರೈನ್ ಟಾಪ್ಲೆನ್ಸ್ ಎಲ್ಲ ಐತೆ. ಇಂಟೀರಿಯರ್ಸ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ. ಟಯರ್ಸ್ ಗುಡ್ ಕಂಡೀಷನ್ ಆಯಿತು. ಬಟನ್ಸ್ ಎಲ್ಲ ನೋಡಿ ನೀವು ನೋಡ್ಬೋದು. 4 ಟಯರ್ಸ್ ಗುಡ್ ಕಂಡೀಷನ್ ಐತೆ. ರೈನ್ ಟಾಪ್ಲೆನ್ಸ್ ಇದೆ. ಪೈಪ್ ಸೆಟ್ ಎಲ್ಲ ತುಂಬ ನೀಟಾಗೈತೆ. KA35 ರಿಜಿಸ್ಟ್ರೇಷನ್ ಗಾಡಿ ಇತ್ತು. ಒಳ್ಳೆ ಇಂಟೀರಿಯರ್ಸ್ ಕೂಡ ನೀಟಾಗಿದೆ ವಿತ್ ರೈನ್ ಟಾಪ್ಲಿಯನ್ಸ್. ಇಂಟ್ರಾ ಪಿಕಪ್ B30 KA11 ರಿಜಿಸ್ಟ್ರೇಷನ್ ಸರ್, ಡೀಟೇಲ್ಸ್ ಸ್ಟಾಕ್ ಬಂದು ಜಸ್ಟ್ 2 ಡೇಸ್ ಆಗಿದೆ. 2023 ಗಾಡಿ ನಂಬರ್ ನೋಡಿ 5453 ಫ್ಯಾನ್ಸಿ ನಂಬರ್. ಗಾಡಿ ನೀಟ್ ಕಂಡೀಷನ್ಸ್ ಇದೆ. 50,000 ಏನೋ ಓಡಿದೆ. 2023. ಕಸ್ಟಮರ್ ಬರಲಿ ಸರ್, 725 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, 725 ನೆಗೋಷಿಯಬಲ್. 7,25,000 ನೆಗೋಷಿಯಬಲ್. ಇಂಟ್ರಾ ಪಿಕಪ್ B30. ನೀವು ನೋಡಿ, ಮೇನ್ ಥಿಂಗ್ ನಂಬರ್ ನೋಡಿ, ನಿಮಗೆ ವಿತ್ ಫ್ಯಾನ್ಸಿ ನಂಬರ್ ಸಿಗ್ತದೆ. ಅದಕ್ಕೆ ಏನು ಎಕ್ಸ್ಟ್ರಾ ಅಮೌಂಟ್ ತಗೋಗಲ್ಲ. 5453 ನೋಡಿ, ಫ್ಯಾನ್ಸಿ ನಂಬರು. ಇಂಟ್ರಾ ಪಿಕಪ್ B30 ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿ. ಕಲರು ನೋಡ್ಬೋದು, ಬ್ಲೂ ಕಲರು. ಡೇ ಲೈಟ್ ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡಿದ ಗಾಡಿ. ಟಯರ್ಸ್ ನೋಡಿ, MRF ಕಂಪನಿ ಟಯರ್ಸ್ ನಿಮಗೆ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟಯರ್ಸ್. ಅದು MRF ಕಂಪನಿದು 4 ಟಯರ್ಸ್ ಆಸಮ್ ಕಂಡೀಷನ್ ಐತೆ. ಪೈಪ್ ಸೆಟ್ ಎಲ್ಲ ನೋಡಿ ತುಂಬ ನೀಟಾಗಿ ಐತೆ. ಬಾಡಿ ಗುಡ್ ಕಂಡೀಷನ್ ಐತೆ. ರ್ಯಾಟ್ ಟಯರ್ಸ್ ಕೂಡ ನೀವು ನೋಡ್ಬೋದು. ಬಟನ್ಸ್ ಎಲ್ಲ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟಯರ್ಸ್ ಅಂತ ಹೇಳ್ಬೋದು. ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಪ್ಯಾಕೇಜ್ ಈ ಗಾಡಿನ. KA05 ಬಡ ದೋಸ್ತು ಸರ್, ಯಾವ ಮಾಡಲ್ಲ ಸರ್? i3 ಇದು. i2 ಅಲ್ಲ, i4 ಅಲ್ಲ, i3 ಗಾಡಿ ತುಂಬ ಚೆನ್ನಾಗಿದೆ. 2021. ಚಾನ್ಸ್ ರೇಟ್ ಎಷ್ಟು ಕೊಡಬೇಕು ಸರ್?
6.5 ಹೇಳ್ತಾ ಇದ್ದೀವಿ ಸರ್, ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್. ಓಕೆ 6.5 ಸರ್ ಹೇಳ್ತಾರೆ, ಚಾನ್ಸ್ ರೇಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ಒಂದು ಗಾಡಿ ನೋಡಿ ಸೆಲೆಕ್ಷನ್ ಮಾಡಿ, ಇನ್ಶೂರೆನ್ಸು, FC, ಡಾಕ್ ಟೈರ್ ಎಲ್ಲ ಪಕ್ಕ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ತಗೊಂಡೋಗಿ ಏನು ಮಾಡಂಗಿಲ್ಲ. 75,000 ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಸರ್. ಓಕೆ ಗ್ರೇಟ್. ವಿತ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ, ಪೇಪರ್ ಎಲ್ಲ ಅಪ್ ಟು ಡೇಟ್ ಮಾಡಿ ವಿತ್ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ಕೊಡ್ತಾರೆ ಸರ್. KA 05 ರಿಜಿಸ್ಟ್ರೇಷನ್, ಗ್ರೇ ಕಲರ್ ವೆಹಿಕಲ್ ನೋಡ್ತಾ ಇದ್ರೆ. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್, 4 ಟೈರ್ಸ್ ಗುಡ್ ಕಂಡೀಷನ್. ಇದು ನೋಡಿ i3 LS, ಇದು i3 LS ಮಾಡಲ್ ಇದು. ಮತ್ತೆ ಪೈಪ್ ಸೆಟ್ ಎಲ್ಲ ನೋಡಿ ಆಸಮ್. ಪೈಪ್ ಸೆಟ್ ಎಲ್ಲ ಫುಲ್ ಪೇಂಟ್ ಆಗಿದೆ, ಬಾಡಿ ತುಂಬ ನೀಟ್ ಆಗಿದೆ. ರ್ಯಾಟ್ ಟೈರ್ಸ್ ಕೂಡ ನೋಡ್ಬೋದು, ರ್ಯಾಟ್ ಟೈರ್ಸ್ ಆಲ್ಸೋ ವೆರಿ ಗುಡ್ ಕಂಡೀಷನ್. ನೋಡಿ ಬಟನ್ಸ್ ಎಲ್ಲ ಕಾಣಿಸ್ತಿವೆ. ಮತ್ತೆ ತೊಟ್ಟಿ ಕ್ಯಾರೇಜ್ ನೋಡ್ಬೋದು, ಅದನ್ನು ಗುಡ್ ಕಂಡೀಷನ್. ತೊಟ್ಟಿ ಫ್ಲೋರ್ ತುಂಬ ನೀಟ್ ಆಗಿದೆ. ಪೈಪ್ ಸೆಟ್ ವೆರಿ ಗುಡ್ ಕಂಡೀಷನ್ ಐತೆ ಸರ್. 2020 ಮಾಡಲು ಗಾಡಿ ನೋಡಿದ್ರೆ ಓಲೋ ಬಸ್ ಇದ್ದಂಗಿದೆ ಸರ್. ಗಾಡಿ ಗುಡ್ ಕಂಡೀಷನ್ಸ್ ಇದೆ. 4 ಬ್ರ್ಯಾಂಡ್ ಟೈರ್ ಇವಾಗ ತಾನೇ ಫಿಟ್ ಮಾಡಿದ್ದೀನಿ, JK ಟೈರ್ಸು. ಗಾಡಿ ಟೈರ್ಸು ತೋರಿಸಿ, ಇನ್ಶೂರೆನ್ಸ್ FC ಫ್ರೆಶ್ ಇದೆ. 6 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ಚಾನ್ಸ್ ರೇಟ್ ಸರ್. ಗಾಡಿ ಹೆಂಗಿದೆ ಅಂತಂದ್ರೆ ಜಸ್ಟ್ ನೀವು ನೋಡಿದ್ರೆ 2020 ಅಂತ ಹೇಳಲ್ಲ, 25 ಅಂತ ಹೇಳ್ತೀರಾ, ಆ ಕಂಡೀಷನ್ ಇದೆ. ಓಕೆ 6 ಲಕ್ಷ ಸರ್ ಹೇಳ್ತಾರೆ. ಗಾಡಿ ಮೇಂಟೆನೆನ್ಸ್ ಅಷ್ಟು ಸೂಪರ್ ಆಗಿದೆ ಸರ್. ಹೇಳಿದ್ದಾರೆ ಓಲ್ವೋ ಬಸ್ ಥರ ಅಂತ, ಆ ಥರ ಕಂಡೀಷನ್ ಐತೆ. ಫ್ರಂಟಲ್ಲೇ ನಿಮಗೆ ಕ್ರ್ಯಾಶ್ ಗಾರ್ಡ್, ಬಂಪರ್ ಗಾರ್ಡ್ ಕೊಟ್ಟಿದ್ದಾರೆ, ತುಂಬ ಹೆವಿ ಇದೆ ಹಾಕಿದ್ದಾರೆ. ಫುಲ್ ಪ್ರೊಟೆಕ್ಷನ್ ಇರ್ತದೆ. 4 ಟೈರ್ಸ್ ನಿಮಗೆ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಟೈರ್ಸ್ ಮಾಡಿರೋದು ಸರ್. ಓಕೆ ನೋಡಿ ಸರ್ ಹೇಳ್ತಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ಬಟನ್ಸ್ ಎಲ್ಲ ನೋಡ್ಕೊಳ್ಳಿ, ಡ್ರೈವಿಂಗೇ ಆಗಿಲ್ಲ. 4 ಟೈರ್ಸ್ ನಿಮ್ಗೆ ಹೊಸ ನ್ಯೂ ಟೈರ್ಸು ಸಿಯಟ್ ಕಂಪ್ನಿದು ಕೊಡ್ತಾ ಇದ್ದಾರೆ ಸರ್. ಇಂಟೀರಿಯರ್ಸ್ಗಳು ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿ. ಇಂಟೀರಿಯರ್ಸ್ನ ನೋಡಿ, ನಿಮಗೆ ಡೆಕೋರೇಟಿವ್ ಫ್ಯಾನ್ಸಿ ಐಟಮ್ಸ್ ಎಲ್ಲ ಹಾಕಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗೈತೆ. ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ ನಿಮಗೆ. ಮತ್ತೆ ರ್ಯಾಟ್ ಟೈರ್ಸ್ ಕೂಡ 4 ಟೈರ್ಸು ನಿಮಗೆ ನ್ಯೂ ಟೈರ್ಸ್, ಎಲ್ಲ ನ್ಯೂ ಟೈರ್ಸ್ ಹೀಗೆ ಫಿಟ್ ಮಾಡಿದ್ದಾರೆ. ಮತ್ತೆ ತೊಟ್ಟಿ ನೋಡಿ, ತೊಟ್ಟಿನೂ ಎಲ್ಲ ಪೇಂಟ್ ಆಗಿ ತುಂಬ ನೀಟ್ ಕಂಡೀಷನ್ ಆಯಿತು. ಫ್ಲೋರ್ ಆಫ್ ತೊಟ್ಟಿ ನೋಡು ಪೇಂಟ್ ಆಯಿತು, ಏನು ರಸ್ಟ್ ಡೆಂಟ್ ಮಾರ್ಕ್ಸ್ ಹೋಲ್ ಬೆಂಟ್ ಯಾವುದಿಲ್ಲ, ತುಂಬ ನೀಟಾಗಿ ಟಾಪ್ ಕ್ಲಾಸ್. ವೋಲ್ವೋ ಬಸ್ ಥರ ಅಲ್ಲ, ಖಂಡಿತ ವೋಲ್ವೋ ಬಸ್ ಥರನೇ ಕಂಡೀಷನ್ ಇದೆ. ಟಾಪ್ ಕ್ಲಾಸ್ ಮೇಂಟೆನೆನ್ಸ್ ಇದೆ. KA 33 ರಿಜಿಸ್ಟ್ರೇಷನ್ ಸರ್ ಈ ಗಾಡಿ. ಸರ್ 2024 ಅಲ್ಲ ಸರ್, 2014 ಮಾಡಲು ಸರ್. ಗಾಡಿ ಎಷ್ಟು ಹೇಳ್ತೀರಾ ಸರ್? 380 ಸರ್. ಕಸ್ಟಮರ್ ಬಂದು ವಿಸಿಟ್ ಮಾಡಲಿ ಸರ್, 100% ಕೊಡ್ತೀನಿ. FC, ಇನ್ಶೂರೆನ್ಸು, ಟೈರ್, ಬಾಡಿ ಲೈನಿಂಗ್. ನಾನು ಪದೇ ಹೇಳ್ತಾ ಇದ್ದೀನಿ, 2024 ಇದ್ದಂಗಿದೆ, ಆದರೆ 2014 ಸರ್ ಇದು. ಬಂದು ಕಸ್ಟಮರ್ ನೋಡ್ಲಿ, ಖಂಡಿತ ಖುಷಿಯಾಗಿ ತಗೊಂಡೋಗ್ತಾರೆ ಸರ್. ಏನು ಸರ್ ರೇಟು? ಸರ್ ಚಾನ್ಸ್ ರೇಟ್ 380, ಹೆಚ್ಚು ಕಮ್ಮಿ ಕೊಡೋಣ ಸರ್. ಕಸ್ಟಮರ್ ಬಂದು ನೋಡ್ಲಿ. ಆದರೆ ನಾನು ಯಾಕೆ ಗಾಡಿನ ರೇಟ್ ಕೇಳ್ತಾ ಇದ್ದೀನಿ ಅಂತಂದರೆ, ಗಾಡಿನ ಟೈರ್ ಇರ್ಬೋದು, ಬಾಡಿ ಲೈನಿಂಗ್ ಇರ್ಬೋದು, ಒಳಗಡೆ ಇಂಟೀರಿಯರ್ ಇರ್ಬೋದು, ಇವೆಲ್ಲ ಕೆಲಸ ಮಾಡೋದಿದೆಯಲ್ಲ ಸರ್, ತುಂಬ ವರ್ಕ್ ಶೆಡ್ಯೂಲ್ ಹಿಡಿಯುತ್ತೆ ಅದಕ್ಕೆ. ಖಂಡಿತ ಆ ಕ್ವಾಲಿಟಿ ವೈಸಲ್ಲಿ ಮಾಡಿದ್ದೀವಿ. ಪ್ಲೀಸ್ ಗಾಡಿನ ಇಂಟೀರಿಯರ್ ಇಂದ ಫ್ರಂಟ್ ಬಂಪರ್ ಟು ಬ್ಯಾಕ್ ವರೆಗೂ ತೋರಿಸಿ, ಕಸ್ಟಮರ್ ಬಂದರೆ ಇಂಪ್ರೆಸ್ ಆಗಬೇಕು ಸರ್. 2024 ಅಲ್ಲ, 2014 ಮಾಡಲು ಸರ್ ಇದು. ಓಕೆ ಗ್ರೇಟ್. ನೋಡಿ 2014 25 ಇರ್ತೀನಿ. ಸುಮಾರು ಒಂದು 11 ವರ್ಷ ಆಗಿದೆ ಗಾಡಿ. ಇದು ದೋಸ್ತ್ LS, ಆದರೆ ಸುಮಾರು ಕೆಲಸ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಬಾಡಿ ವರ್ಕ್ ಎಲ್ಲ ಮಾಡಿ ಸರ್ ನಿಮ್ಗೆ ಕೊಡ್ತಾ ಇದ್ದಾರೆ. ಇದು ಹಣ ಮಾತ್ರ ಅಲ್ಲ, ಸುಮಾರು ಟೈಮ್ ಹಿಡಿತದೆ. ಅಷ್ಟು ಟೈಮ್ ಕೊಟ್ಟು ಈ ಗಾಡಿನ ಈ ಶೋರೂಮ್ ಕಂಡೀಷನ್ ನಿಮ್ಗೆ ಕೊಡ್ತಾ ಇದ್ದಾರೆ. ನೋಡಿ ಫ್ರಂಟ್ ಬಂಪರೇ ನೋಡ್ಬೋದು ನಿಮ್ಗೆ. ಫ್ರಂಟ್ ಬಂಪರಲ್ಲೇ ಕ್ರ್ಯಾಶ್ ಕಾರ್ಡ್, ಹೆವಿ ಕ್ರ್ಯಾಶ್ ಕಾರ್ಡ್ ಎಲ್ಲ ಹಾಕಿದ್ದಾರೆ. ಗಾಡಿ ಫ್ರಂಟ್ ಬಾಡಿ ಪ್ರೊಟೆಕ್ಷನ್ಗೆ ದೋಸ್ತ್ LS ಪೇಂಟ್ ಸ್ಕೀಮು ಸೂಪರ್ ಆಗೈತೆ. 4 ಟೈರ್ಸ್ ನೋಡಿ, MRF ಕಂಪನಿ ಟೈರ್ಸ್, ಶೋರೂಮ್ ಕಂಡೀಷನ್ ಟೈರ್ಸ್ ಆಯ್ತಾ. ಇಂಟೀರಿಯರ್ಸ್ ನೀವು ನೋಡ್ಬೋದು. ಮತ್ತೆ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿ ಟೈರ್ಸ್ ನೋಡಿ, 4 ಟೈರ್ಸ್ ನಿಮ್ಗೆ ಶೋರೂಮ್ ಕಂಡೀಷನ್ ಟೈರ್ಸ್. ಶೋರೂಮ್ 50,000 ಏನೋ ಅಷ್ಟೇ, ನೆನ್ನೆ ಬಂದಿರೋದು ಮೊನ್ನೆ. ಇಲ್ಲಿ ಪೈಪ್ ಸೆಟ್ ನೋಡಿ, ಮತ್ತೆ ಇಲ್ಲಿ ತೊಟ್ಟಿ ಫ್ಲೋರ್ ನೋಡಿ ಎಷ್ಟು ನೀಟ್ ಆಗಿದೆ ಅಂತ. ನೋ ರಸ್ಟ್, ಹೋಲ್ಸು, ಡೆಂಟ್ ಯಾವುದೂ ಇಲ್ಲ, ಬೆಂಡ್ ಏನೂ ಇಲ್ಲ, ಅಷ್ಟು ನೀಟ್ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಶೋರೂಮ್ ಕಂಡೀಷನ್ ಗಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ದೋಸ್ತ್ ಪ್ಲಸ್ LS KA 11 ರಿಜಿಸ್ಟ್ರೇಷನ್ ಸರ್. 2023 ಮಾಡಲು ಸರ್. ತುಂಬ ಚೆನ್ನಾಗಿದೆ. ಈ ರೀಸೆಂಟ್ ಸ್ಟಾಕು ಜಸ್ಟ್ ಎಲ್ಲ ಈಗ ಒಂದು 2 ದಿನ 3 ದಿನ ಸ್ಟಾಕ್ಸ್ಗಳು ನಾನು ತೋರಿಸ್ತಾ ಇರೋದು. ಕಸ್ಟಮರ್ ಬನ್ನಿ ಸರ್. 735 ಹೆಚ್ಚು ಕಮ್ಮಿ ಕ್ಲೋಸ್ ಮಾಡೋಣ ಸರ್. ಓಕೆ ಗ್ರೇಟು. 730 4 ಬ್ರ್ಯಾಂಡ್ ಟೈರ್ ಹಾಕಿದ್ದೀನಿ ಸರ್. ಇನ್ಶೂರೆನ್ಸ್ ಫ್ರೆಶ್, FC ಫ್ರೆಶ್. ನಾನು ಪದೇ ಹೇಳ್ತೀನಿ, ಯಾಕೆ ಚಿರಾಗಲಿ 10-20 ಸಾವಿರ ರೂಪಾಯಿ ನಿಮ್ಗೆ ರೇಟ್ ಕೇಳ್ತೀನಿ ಅಂದರೆ, ದಯವಿಟ್ಟು ನಾನು ಹಳೆ ಟೈರ್ ಹಾಕಿ ಮಾಡಲ್ಲ ಸರ್. 4 ಬ್ರ್ಯಾಂಡ್ ಟೈರ್ ಹಾಕ್ತೀನಿ, MRF ಹಾಕೊಡ್ತೀನಿ, ವಿತ್ ಬಿಲ್ಲು ಸಹ ಕೊಡ್ತೀನಿ ಸರ್. ಓಕೆ ಗ್ರೇಟ್ ಸರ್. ನೋಡಿ ಸರ್, ಎಲ್ಲ ಟೈರ್ಸ್ ಬಂದು ನಿಮ್ಗೆ ಹೊಸ ಟೈರ್ಸ್ 4 ಟೈರ್ಸ್ನ ಚೇಂಜ್ ಮಾಡಿದ್ರೆ, ಅದನ್ನು ಯಾವ ಲೋಕಲ್ ಟೈರ್ಸ್ ಇಲ್ಲ, MRF ಕಂಪ್ನಿ ಬ್ರ್ಯಾಂಡೆಡ್ ಟೈರ್ಸೇ ಕೊಡ್ತಾ ಇದ್ದಾರೆ ನಿಮಗೆ. ಇದು ನೋಡಿ KA 11 ರಿಜಿಸ್ಟ್ರೇಷನ್ ಇದು. ಹಾಗೆ ಎಕ್ಸ್ಟಿರಿಯರ್ ಬಾಡಿ ಎಲ್ಲ ನೋಡಿ ತುಂಬ ನೀಟಾಗೈತೆ ಎಲ್ಲ. ಇಲ್ಲಿ ನೋಡ್ಬೋದು ಟೈರ್ಸ್ ಕಂಡೀಷನ್ ನೋಡಿ, 4 ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ನಿಮ್ಗೆ ಹಾಕಿದ್ದಾರೆ MRF ಕಂಪ್ನಿದು. ಒಳಗಡೆ ಇಂಟೀರಿಯರ್ಸ್ ನೀಟಾಗಿದೆ. ಪೈಪ್ ಸೆಟ್ ಎಲ್ಲ ನೋಡ್ಬೋದು. ರ್ಯಾಟ್ ಟೈರ್ಸ್ ಕೂಡ ನಿಮ್ಗೆ ಸೂಪರ್ ಕಂಡೀಷನ್ ಐತೆ. ಬಡ ದೋಸ್ತು ಮೈಸೂರು ಗಾಡಿ KA 09 ಡೀಟೇಲ್ಸ್. ಸರ್ i4 ಸರ್, 2021 ಮೈಸೂರು ಗಾಡಿ. FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಗಾಡಿ ಗುಡ್ ಕಂಡೀಷನ್ಸ್ ಇದೆ. 6.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಕಸ್ಟಮರ್ ಬಂದು ಹೆಚ್ಚು ಕಮ್ಮಿ ತೊಗೊಂಡೋಗ್ಲಿ ಸರ್. ಓಕೆ ಗ್ರೇಟ್. 6.5 ಸರ್ ಹೇಳ್ತಾರೆ. ನೆಗೋಷಿಯಬಲ್ ಓನ್ಲಿ 6,50,000 ನೆಗೋಷಿಯಬಲ್ KA 09 ಮೈಸೂರು ವೆಹಿಕಲ್ ಇದು ದೋಸ್ತ್.
ಬಡ ದೋಸ್ತ್ ಇದು ಅಶೋಕ್ ಲೇಲ್ಯಾಂಡ್ ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ನೀಟಾಗಿದೆ. ಟೈರ್ಸ್ ಕೂಡ 4 ಟೈರ್ಸ್ ನಿಮ್ಗೆ ಗುಡ್ ಕಂಡೀಷನಲ್ಲೇ ಐತೆ. ಮತ್ತು ಪೈಪ್ ಸೆಟ್ ಎಲ್ಲ ನೋಡ್ತೀರಾ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ನಿಮಗೆ ಬಾಡಿ ಕಟ್ಟಿದ್ದಾರೆ, ಸೂಪರ್ ಕಂಡೀಷನ್ ಐತೆ. ಟೈರ್ಸ್ ಕೂಡ ಗುಡ್ ಕಂಡೀಷನ್ ಐತೆ. ತೊಟ್ಟಿನೂ ನೀಟಾಗೇ ಐತೆ ನಿಮಗೆ. ಇದು KA09 ಮೈಸೂರು ಗಾಡಿ ಇದು ನೋಡಿ. ತೊಟ್ಟಿ ಕೂಡ ತುಂಬ ನೀಟ್ ಕಂಡೀಷನ್ ಐತೆ ನಿಮಗೆ. ಗೋಲ್ಡ್ KA54 ರಿಜಿಸ್ಟ್ರೇಷನ್ ಸರ್. ಗಾಡಿ ಜಸ್ಟ್ ಇವತ್ತು ಬಂದಿದೆ. ಗಾಡಿ ಎಷ್ಟು ಓಡಿದ್ದೀರಾ ಅಂತಾರೆ ಸರ್? 7,500 ಓಡಿದೆ ಸರ್ ಕಿಲೋಮೀಟ್ರು. 2024 ಚಾನ್ಸ್ ರೇಟು. ಕಸ್ಟಮರ್ 4.25 ಲಕ್ಷ ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್, ತೊಗೊಂಡೋಗ್ಲಿ ಸರ್. ಓಕೆ ನೋಡಿ ಸರ್, ಇದು ಚಾನ್ಸ್ ರೇಟಲ್ಲಿ ಕೊಡ್ತಾ ಇದ್ದಾರೆ. ಅದು ತುಂಬ ಲೆಸ್ ಡ್ರಿವನ್ ವೆಹಿಕಲ್, ರೀಸೆಂಟಾಗಿ ಹೀಗೆ ಬಂದಿದೆ. ಎಸ್ ಗೋಲ್ಡು KA54 ರಿಜಿಸ್ಟ್ರೇಷನ್ ನೋಡಿ. ನಿಮ್ಗೆ ಗಾಡಿ ಎಲ್ಲ ಸೂಪರ್ ಶೋರೂಮ್ ಕಂಡೀಷನ್ ವೆಹಿಕಲ್ ಇತ್ತು. CX ಇದು ಒಳಗಡೆ ನೋಡಿ, ಕವರ್ನ ಬಿಚ್ಚಿಲ್ಲ, ಸೀಟ್ ಕವರ್ ಕೂಡ ಹಂಗೆ ಆಯಿತು ನಿಮಗೆ. ಇಲ್ಲೇ ನೋಡಿ ಗಾಡಿ ಮತ್ತು ತೊಟ್ಟಿ ನೋಡ್ತಿದ್ರೆ ಎಲ್ಲ ಶೋರೂಮ್ ಕಂಡೀಷನ್ ವೆಹಿಕಲ್, ಲೆಸ್ ಡ್ರಿವನ್ ವೆಹಿಕಲ್ ಹಂಗೆ ಬಂದಿದೆ. ಬೇಗ ಬಂದು ಬುಕ್ ಮಾಡ್ಕೊಳ್ಳಿ, ಬೇಗ ಸೇಲ್ ಆಗ್ತಾ ಈ ಗಾಡಿ. ಮಹೇಂದ್ರ ಸುಪ್ರೋ ಪ್ರಾಫಿಟ್ ಟ್ರಕ್ ಸರ್. ಸುಪ್ರೋ 4 ಗೇರ್ 2023 ಗಾಡಿ 4 ಲಕ್ಷ ಸರ್. ಗಾಡಿ ಗುಡ್ ಕಂಡೀಷನ್, FC ಇನ್ಶೂರೆನ್ಸು, ಟೈರ್ ಎಲ್ಲ ಪಕ್ಕಾ ಇದೆ ಸರ್. ಗಾಡಿ ಜಿನಿಯಾನಿಟಿ, ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು. ಬಂದು ಕಸ್ಟಮರ್ ನೋಡಲಿ. ಮಂಡ್ಯ ರಿಜಿಸ್ಟ್ರೇಷನ್. ಓಕೆ ಸರ್. ಇದು 4.25 ಹೇಳ್ತಾರೆ ಸರ್. ಮಹೇಂದ್ರ ಸುಪ್ರೋ ಪ್ರಾಫಿಟ್ ಟ್ರಕ್ KA11 ರಿಜಿಸ್ಟ್ರೇಷನು. ಹಾಗೆ ಎಕ್ಸ್ಟೀರಿಯರ್ ನೋಡೋಣ, ಕಲರ್ ಸೂಪರ್ ಇದೆ. ಡೇ ಲೈಟ್ ನೋಡ್ತಾ ಇದ್ರ 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಮತ್ತೆ ನಿಮಗೆ ರೇನ್ ಟಾಪ್ ಲೇನ್ಸ್ ಬರ್ತಾ ಇದೆ ನಿಮಗೆ ಕ್ಯಾರೇಜಲ್ಲಿ. ಇಲ್ಲಿ ಒಳಗಡೆ ಇಂಟೀರಿಯರ್ಸ್ ನೋಡಿ ಗುಡ್ ಕಂಡೀಷನ್ ಐತೆ. ಟೈರ್ಸ್ ಎಲ್ಲ ಬಟನ್ಸ್ ನೋಡಿ ಹಂಗೆ ಐತೆ ನೋಡಿ. MRF ಕಂಪನಿ ಟೈರ್ಸ್, ಟಾಪ್ ಕ್ಲಾಸ್ ಕಂಡೀಷನ್ ಟೈರ್ಸ್ ಸಿಗ್ತಾ ಇದೆ. KA11 ರಿಜಿಸ್ಟ್ರೇಷನ್ ಇದು ವಿತ್ ರೇನ್ ಟಾಪ್ ಲೇನ್ಸ್. ತೊಟ್ಟಿ ಕಂಡೀಷನ್ ತುಂಬಾ ನೀಟಾಗೇ ಐತೆ ಸರ್. ದೋಸ್ತ್ ಪ್ಲಸ್ 2020 ಮಾಡಲು ಗಾಡಿ ಈಗ ತಾನೇ ಬಂದಿದೆ. ಕೊಪ್ಪಳ RTO ಆಯಿತಾ, ಕೊಪ್ಪಳದಲ್ಲೇ ಇದೆ. ಓಕೆ. ಗಾಡಿ ಈಗ RF ಆಗುತ್ತೆ. 4 ಟೈರು ಹೊಸ ಬ್ರ್ಯಾಂಡ್ ಟೈರ್ ಫಿಟ್ ಆಗುತ್ತೆ. ಇನ್ಶೂರೆನ್ಸು ಫ್ರೆಶ್ ಆಗುತ್ತೆ, FC ಫ್ರೆಶ್ ಆಗುತ್ತೆ. ಗಾಡಿ ಇನ್ನೂ ವಾಶು ಸಹ ಆಗಿಲ್ಲ, ತೋರಿಸ್ಬಾರ್ದು, ಆದರೆ ತೋರಿಸ್ತಾ ಇದ್ದೀನಿ. ಸ್ಟಾಕ್ ಹೊಸ ಸ್ಟಾಕ್ಸು RF ಮಾಡಿ ಗುಡ್ ಕಂಡೀಷನ್ಸಲ್ಲಿ ಕೊಡ್ತೀನಿ ಸರ್. 6 ಲ್ಯಾಕ್ಸ್ ನೆಗೋಷಿಯಬಲ್ ಕೊಡ್ತೀನಿ ಸರ್. ಓಕೆ, ಗ್ರೇಟ್. ಬರೀ 6 ಲಕ್ಷ ಸರ್ ಹೇಳ್ತಾ ಇದ್ದಾರೆ. 6 ಲಕ್ಷ ನಿಮ್ಗೆ ಗಾಡಿ ಎಲ್ಲ ಪಕ್ಕಾ ಮಾಡಿ ಕೊಡ್ತಾರೆ. ಪೇಪರ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ, ಟೈರ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ನಿಮಗೆ. ಗಾಡಿ ಅವನು ವಾಟರ್ ವಾಶ್ ಆಗಿಲ್ಲ, ಫ್ರೆಶ್ ಸ್ಟಾಕ್ ಹೀಗೆ ಬಂದಿದೆ ಸರ್. ಈಗ ವಿಡಿಯೋ ಮಾಡಿರುತ್ತೆ ಸರ್, ನಿಮ್ಗೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಎಲ್ಲ A to Z ಪಕ್ಕ ನಿಮಗೆ ಯಾವ ಥರನೂ ರೆಡಿ ಮಾಡಿ ಕೊಡ್ತಾರೆ. 6 ಲಕ್ಷ ಇದು ನೋಡಿ. KA37 ಇತ್ತು. ಒಳ್ಳೆ ಇಂಟೀರಿಯರ್ಸ್ ಕೂಡ ತುಂಬ ನೀಟಾಗಿ, ಪೈಪ್ ಸೆಟ್ ಎಲ್ಲ ನೀಟ್ ಕಂಡೀಷನ್ ಐತೆ. ಇದು ಕಂಪ್ಲೀಟ್ ನಿಮಗೆ ಸಣ್ಣ ಪುಟ್ಟ ಕೆಲಸ ಏನಾದನ್ನ ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ. ಕೊಪ್ಪಳ ಗಾಡಿ ಇದು 23 ಮಾಡಲು. ಇದು ಅಷ್ಟೇ ರಾತ್ರಿ ಬಂದಿರೋ ಸ್ಟಾಕ್ಸು. ಗಾಡಿ ಜಿನಿಯನ್ 70,000 ಏನೋ ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು, ನಾಗಮಂಗಲ ರಿಜಿಸ್ಟ್ರೇಷನ್ ವೆಹಿಕಲ್ಲು. ಗಾಡಿ ಇನ್ನೂ ಏನು RF ಆಗಿಲ್ಲ, ಹಾಗಂದರೆ ವಾಟರ್ ವಾಶ್ ಆಗಿ, ಪಾಲಿಶ್ ಆಗಿ, ಪೇಂಟಿಂಗ್, ಆ್ಯಂಗ್ಲರ್ ಪೇಂಟಿಂಗ್ ಆಗಿ ಕಂಪ್ಲೀಟ್ ರೆಡಿ ಆಗುತ್ತೆ. 2023 ಹೆಚ್ಚು ಕಮ್ಮಿ ಕಸ್ಟಮರ್ಗೆ ಒಂದು 7 ಲ್ಯಾಕ್ಸ್ ಆಜು ಬಾಜು ಕೊಟ್ಬಿಡ್ತೀವಿ ಸರ್. ಓಕೆ, ನಿಮಗೆ 7 ಲಕ್ಷ ಗಾಡಿ ಬಂದು ನೋಡಲಿ ಸರ್ ಕಸ್ಟಮರ್. ಓಕೆ, ಫೈನ್ ಸರ್. ನೀವು ಗಾಡಿ ಬಂದು ನೋಡಿ, ಸೆಲೆಕ್ಷನ್ ಮಾಡಿ ನಿಮ್ಗೆ ಬೆಸ್ಟ್ ಪ್ರೈಸಲ್ಲಿ ಸರ್ ಮಾಡಿ ಕೊಡ್ತಾರೆ. ಈಗ ಸದ್ಯಕ್ಕೆ 7 ಲಕ್ಷ ಅಂತ ಹೇಳ್ತಾ ಇದ್ದಾರೆ. KA54 ರಿಜಿಸ್ಟ್ರೇಷನು. ನಿಮ್ಗೆ ಎಲ್ಲ ಅದು ವಾಟರ್ ವಾಶ್ ಆಗಿ, ಪಾಲಿಶ್ ಆಗಿ ಎಲ್ಲ ನಿಮಗೆಲ್ಲ ರೆಡಿ ಮಾಡಿ ಕೊಡ್ತಾರೆ ಸರ್. ಏಕದಮ್ ಶೋರೂಮ್ ಗಾಡಿ ಕಂಡೀಷನ್ ನೋಡ್ಬೋದು. ಟೈರ್ಸ್ ಈಗ ಇರೋ ಟೈರ್ಸ್ ಆ್ಯಕ್ಚುಲಿ ಗುಡ್ ಕಂಡೀಷನ್ ಐತೆ. ಆದ್ದರಿಂದ ಸರ್ ನಿಮ್ಗೆ ಬೆಸ್ಟ್ ಟೈರ್ಸ್ ಹಾಕಿ ಕೊಡ್ತಾರೆ. ಮತ್ತು ಆ್ಯಂಗ್ಲರ್ಸ್ ಎಲ್ಲ ನಿಮ್ಗೆ ಪೇಂಟ್ ಆಗುತ್ತೆ, ವಾಟರ್ ವಾಶ್ ಆಗುತ್ತೆ, ನಿಮ್ಗೆ ಪಾಲಿಶಿಂಗ್ ಆಗುತ್ತೆ. ಆ್ಯಂಗ್ಲರ್ಸ್ ಎಲ್ಲ ನಿಮ್ಗೆ ಪೇಂಟ್ ಮಾಡಿ ನಿಮ್ಗೆ ಶೋರೂಮ್ ಕಂಡೀಷನಲ್ಲಿ ಈ ಗಾಡಿ ಕೊಡ್ತಾರೆ ನಿಮಗೆ. ಇದು ದೋಸ್ ಪ್ಲಸ್ LS KA11 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸು ಸರ್ 2023 ಗಾಡಿ ಗುಡ್ ಕಂಡೀಷನ್, ಶೋರೂಮ್ ಹಿಸ್ಟ್ರಿ ವೆಹಿಕಲ್ 67,000 ಓಡಿದೆ. ಶೋರೂಮಲ್ಲಿ ಎಲ್ಲ ಸರ್ವಿಸಾಗಿ ಬಂದಿದೆ. ಕಸ್ಟಮರ್ ಬಂದು ನೋಡಲಿ. 7:35 ಕ್ಲಿಯರ್ ಮಾಡ್ಕೊಡ್ತೀನಿ. ಗಾಡಿ ಗುಡ್ ಕಂಡೀಷನ್ ಸರ್. ಓಕೆ, ಫೈನ್ ಸರ್. ನಾನು ಪದೇ ಹೇಳ್ತೀನಿ ಸರ್. ಚಿರಾಗಲ್ಲಿ ನಾನು ಯಾಕೆ ಅಷ್ಟು ಪ್ರಾಂಪ್ಟಾಗಿ ಹೇಳ್ತೀನಿ ಅಂತಂದರೆ, ಕ್ವಾಲಿಟಿ ವೈಸಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸರ್. ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆದಾಗ ಖಂಡಿತ ನೀವು ಹೇಳ್ದಂಗೆ ವೇರ್ ಆ್ಯಂಡ್ ಟೇರ್ಸ್ ಆಗುತ್ತೆ. ಕಸ್ಟಮರ್ ತೊಗೊಂಡೋಗಿ ಬದುಕಬೇಕು. ನನ್ನ ಅಜೆಂಡಾ ಇಷ್ಟೇ. ರೈತಾಪಿ ವರ್ಗದವರು, ನಿರುದ್ಯೋಗಿಗಳು ಒಂದು ಉದ್ಯೋಗನ ಸೃಷ್ಟಿ ಮಾಡೋದಕ್ಕೆ ನಾನು ಒಂದು ನನ್ನ ಒಂದು ಸಂಸ್ಥೆಯಿಂದ ಒಂದು ಚಿಕ್ಕ ಪಾರ್ಟ್ ಅವ್ರಿಗೊಂದು ಸೇವೆ ಅಂತ ಅಂದ್ಕೊತೀನಿ. ನಾನು ಪದೇ ಹೇಳ್ತಾ ಇರ್ತೀನಿ, ಚಿರಾಗ್ ಈಸ್ ಎ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಇದು ಸಾಮೂಹಿಕ ಸಂಸ್ಥೆ. ನಿಮ್ಮದು ಸರ್ವಿಸ್ ಓರಿಯೆಂಟೆಡ್ ಅಂದರೆ ನೀವು ಬೆಳೆಸಿದ್ದೀರಾ, ನಾನು ಬೆಳೆದಿದ್ದೀನಿ ಅಷ್ಟೇ. ಖಂಡಿತವಾಗಿಯೂ ನಾನೇನಲ್ಲ. ನಿಮ್ಮ ಹುಡುಗ, ನಿಮ್ಮನೆ ಹುಡುಗ, KR ಪೇಟೆ ಹುಡುಗ. ಗ್ರೇಟ್ ಸರ್. ಇದು 735 7,35,000 ಹೇಳ್ತಾ ಇದ್ದಾರೆ ಸರ್. ನೆಗೋಷಿಯಬಲ್ ನೋಡಲ್ಲ. KA11 ರಿಜಿಸ್ಟ್ರೇಷನ್. ಇದು ದೋಸ್ ಪ್ಲಸ್ LS ಗಾಡಿ ಇದು ನೋಡಿ ಹೆಂಗೆ ಅಂತಾನೆ. ಎಕ್ಸ್ಟ್ರಾ ಬಾಡಿಲ್ಲ ತುಂಬ ನೀಟಾಗಿದೆ. ಟೈರ್ಸ್ನ ನೋಡಿ ಅಂತ ನೀವು ಭಾಳ ಖುಷಿ ಆಗ್ತಾರೆ. ಹಂಗೆ ಶೋರೂಮ್ ಕಂಡೀಷನ್ ಟೈರ್ಸ್, 4 ಟೈರ್ಸು ನಿಮ್ಗೆ ಗುಡ್ ಕಂಡೀಷನ್ ಸೂಪರಾಗಿ ಸಿಗ್ತಾ ಇದೆ ನೋಡಿ. ಎಕ್ಸ್ಟೀರಿಯರ್ ನೋಡ್ಬೋದು. ಇಲ್ಲಿ ಪೈಪ್ ಸೆಟ್, ಬಾಡಿ ಎಲ್ಲ ಸೂಪರಾಗಿ ಕಟ್ಟಿದೆ. ಎಲ್ಲ ನೀಟ್ ಕಂಡೀಷನ್. ಟೈರ್ಸ್ ಕೂಡ ನಿಮ್ಗೆ ಸೂಪರ್ ಟಾಪ್ ಕ್ಲಾಸ್ ಕಂಡೀಷನ್ಲೇ ಆಯ್ತು ನಿಮ್ಗೆ.
KA09 ಗಾಡಿ ಇದು ಸರ್ ಜೀತೋ. ಸರ್ ಜೀತೋ 2017 ಮಾಡಲು ಸರ್ BS4 2.5 ಲಕ್ಷ ಮೈಸೂರು ಗಾಡಿ, ಸಿಂಗಲ್ ಓನರು, ಇನ್ಶೂರೆನ್ಸು FC ಫ್ರೆಶ್ ಎಲ್ಲ ಮಾಡ್ಕೊಡ್ತೀನಿ. ಗಾಡಿ 4 ಬ್ರ್ಯಾಂಡ್ ಟೈರ್ ಇದೆ, ಬಾಡಿ ಲೈನಿಂಗ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. ಚಾನ್ಸ್ ರೇಟ್ ಸರ್ 2.5. ಓಕೆ ಗ್ರೇಟ್. 2.5 ಲಕ್ಷ ಹೇಳ್ತಾರೆ. ಇದು KA09 ನಿಮಗೆ ಮೈಸೂರು ಗಾಡಿ ಜೀತೋದು. ಎಕ್ಸ್ಟೀರಿಯರ್ ಎಲ್ಲ ನೋಡಿ ತುಂಬಾ ನೀಟಾಗಿ ಐತೆ. 4 ಟೈರ್ಸ್ ನಿಮ್ಗೆ ಗುಡ್ ಕಂಡೀಷನ್ ಬರ್ತಾ ಇದೆ. ಇಲ್ಲಿ ನೋಡಿ ಫ್ರಂಟ್ ಟೈರ್ಸ್, ರೇರ್ ಟೈರ್ಸ್ ಎಲ್ಲ ಬಟನ್ಸ್ ಸೂಪರ್ ಕಂಡೀಷನ್ ಐತೆ. ಕಳಿಸಿ ಜೀತೋದು ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ ನಿಮಗೆ. ಮತ್ತೆ ತೊಟ್ಟೆ ಕಂಡೀಷನ್ ಕೂಡ ಸೂಪರ್ ಆಗಿದೆ. ತೊಟ್ಟಿ ಕೂಡ ನೀಟಾಗಿ ಐತೆ, ಏನೋ ರಸ್ಟ್ ಹೋಸ್ ಡೆಂಟ್ ಯಾವುದೂ ಇಲ್ಲ. ಇದು KA09 ಮೈಸೂರು RTO ಗಾಡಿ. ರ್ಯಾರ್ ಟೈರ್ಸ್ ಕೂಡ ನೋಡಬಹುದು. MRF ಸವಾರಿ ಟೈರ್ಸ್ ಗುಡ್ ಕಂಡೀಷನ್ ಐತೆ ನಿಮ್ಗೆ. ಸರ್ BS4 ಟಾಟಾ ಎಸ್ 2 ಗಾಡಿ ಇದೆ ಸರ್. 2018 ಮಾಡಲು 2019 ಮಾಡಲು. ಒಂದು K11, ಇದು K11 2 ಗಾಡಿನೂ ಇದೆ. ನನಗೆ ಏನಾಗಿದೆ ಗೊತ್ತಾ ಸರ್, ಟಾಟಾ ಎಸ್ ಸಿಗ್ಮೆಂಟ್ಸ್ ಅಲ್ಲಿ ಟಾಟಾ ಎಸ್ ಅಂತ ಇದ್ದಾರೆ. ಟಾಟಾ ಎಸ್ ಮಾರ್ಕೆಟ್ ಓವರ್ ಆಲ್ ಒಂದು ಸ್ವಲ್ಪ ಡೌನ್ ಆಗಿದೆ. ಅಶೋಕ್ ಲೇಲ್ಯಾಂಡ್ ಮಾರ್ಕೆಟ್ ಒಂದು ಸ್ವಲ್ಪ ಅಪ್ ಆಗಿದೆ. ಕಮ್ಮಿ ಸಿಗ್ಮೆಂಟ್ಸ್ ವೆಹಿಕಲ್ ಕಮ್ಮಿ ಕೇಳ್ತಾ ಇದ್ದಾರೆ. ನನಗೇನು ಅಂತಂದರೆ ಚಾನ್ಸ್ ರೇಟ್ ಕಸ್ಟಮರ್ ಬರಲಿ, ಹೆಚ್ಚು ಕಮ್ಮಿ 330 360 ರೇಂಜಲ್ಲಿ ಕೊಟ್ಬಿಡ್ತೀನಿ ಸರ್. ಓಕೆ ಗ್ರೇಟ್. ಕಸ್ಟಮರ್ ಬರಲಿ ಸರ್. ಗಾಡಿ ಏನಿದೆ ಗೊತ್ತಾ ಸರ್, ತಗೊಂಡೋಗಿ FC ಮಾಡ್ಸಂಗಿಲ್ಲ, ಇನ್ಶೂರೆನ್ಸ್ ಮಾಡ್ಸಂಗಿಲ್ಲ, ಟಯರ್ ಹಾಕಂಗಿಲ್ಲ, ಬ್ಯಾಟ್ರಿ ಹಾಕಂಗಿಲ್ಲ, ಕಡ್ಡೆ ಕೆಲಸ ಮಾಡಂಗಿಲ್ಲ, ಪೇಂಟಿಂಗ್ ಮಾಡಂಗಿಲ್ಲ, ಸ್ಟಿಕ್ಕರಿಂಗ್ ಮಾಡಂಗಿಲ್ಲ. 21 ಚೆಕ್ ಪಾಯಿಂಟ್ ನಾನು ಮಾಡೇ ಕಸ್ಟಮರ್ಗೆ ಕೊಡುವಂಥದ್ದು ಸರ್. ಕಸ್ಟಮರ್ ಖಂಡಿತ ನಂಬಿ ಖಂಡಿತವಾಗಿಯೂ ಕ್ವಾಲಿಟಿ ವೆಹಿಕಲ್ಸ್ನ ಕೊಡೋದ್ರಲ್ಲಿ ಪ್ರಾಮಾಣಿಕವಾಗಿ ಚಿರಾಗ್ನಲ್ಲಿ ನಮ್ಮ ಎಲ್ಲ ಸ್ಟಾಫ್ಸ್ಗಳಿಂದ ಹಿಡಿದು ನನ್ನಿಂದ ಹಿಡಿದು ಎಲ್ಲರೂ ಸರ್ವಿಸ್ ಕೊಡ್ತೀವಿ. 100% ಸೆಕೆಂಡ್ ಹ್ಯಾಂಡ್ಲೆಲ್ಲ ಇದು ಜಸ್ಟ್ ಶೋರೂಮ್ ವೆಹಿಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಗ್ರೇಟ್. ಇದು ನೋಡಿ, ಇದು ನಿಮ್ಗೆ ಏಸ್ ಗೋಲ್ಡು ಎರಡೂ BS4 ಗಾಡಿನೇ ನಿಮಗೆ 330 360 ಆಗುತ್ತೆ. ಇದನ್ನು ನಿಮ್ಗೆ ನೆಗೋಷಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಸರ್ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಫೈನಲ್ ಪ್ರೈಸ್ ಅಲ್ಲ. ನೀವು ಬಂದು ಗಾಡಿ ನೋಡಿ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅಂತ ನಿಮ್ಗೆ ಒಂದು ಬೆಸ್ಟ್ ಆಫರ್, ನೀವು ಖುಷಿ ಪಡೋ ಥರ ಒಂದು ಡೀಲ್ ಮಾಡಿ ನಿಮ್ಗೆ ಬಿಸ್ನೆಸ್ ಮಾಡ್ತಾರೆ. ಇದನ್ನು ಈ ಗಾಡಿನ ನೋಡಿ, ಇಲ್ಲಿ ಇರೋದು ಇದು 11 ರಿಜಿಸ್ಟ್ರೇಷನ್. ಇಲ್ಲಿ ನೀವು ನೋಡಬಹುದು. ಪೆಟ್ರೋಲ್ ವೆಹಿಕಲ್ ಯಾಕ್ರಪ್ಪ ತಂದಿಲ್ಲ? ಟೈರ್ಸ್ ಎಲ್ಲ 4 ಟೈರ್ಸ್ ಗುಡ್ ಕಂಡೀಷನ್ ಐತೆ ನೋಡಿ. 331 ಗಾಡಿ, ಒಂದೊಂದು 360, ಎರಡನೇ BS4 ಗಾಡಿ. ಇದನ್ನು ನೋಡಬಹುದು. ಈ ಎಸ್ ಗೋಲ್ಡ್ ಇದನ್ನು ಗಾಡಿ ನೀಟ್ ಕಂಡೀಷನ್ ಐತೆ. ಟೈರ್ಸ್ ಗುಡ್ ಕಂಡೀಷನ್ ಐತೆ. ಪೈಪ್ ಸೆಟ್ ಎಲ್ಲ ನೋಡಿ, ಎಲ್ಲ ಪೇಂಟ್ ಆಗಿದೆ ಸರ್. ಮಹೇಂದ್ರ ಜೀತೋ ಇದು ಸರ್ 2022-23 ರಿಜಿಸ್ಟ್ರೇಷನ್. ಚಾನ್ಸ್ ರೇಟ್ 4 ಲಕ್ಷ ಸರ್. ಕಸ್ಟಮರ್ ಬರಲಿ, FC ಇನ್ಶೂರೆನ್ಸ್, ಟೈರ್, ಹೊಸ ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ತೊಗೊಂಡೋಗ್ಲಿ ಸರ್. ಓಕೆ ಗ್ರೇಟ್. ಇದು ನೋಡಿ 4 ಲಕ್ಷಕ್ಕೆ ನೀವು ಎಲ್ಲ ರೆಡಿ ಮಾಡಿರ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಆಗಿದೆ. ಟೈರ್ಸ್ ಎಲ್ಲ ನ್ಯೂ ಟೈರ್ಸ್ ಹಾಕಿ ಕೊಡ್ತೀನಿ. ನೀವು ಥರ KA16 ರಿಜಿಸ್ಟ್ರೇಷನ್ ಅದು ಹಾಗೆ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಪೈಪ್ ಸೆಟ್ ಎಲ್ಲ ಗುಡ್ ಕಂಡೀಷನ್ ಐತೆ. ಎಲ್ಲ ಪೇಂಟ್ ಆಗಿದೆ ನೋಡಿ. ಪೈಪ್ ಸೆಟ್ ಎಲ್ಲ ತುಂಬ ನೀಟಾಗಿ ಐತೆ. ಟೈರ್ಸ್ ಎಲ್ಲ ನಿಮ್ಗೆ ನ್ಯೂ ಟೈರ್ಸ್ ಬರ್ತದೆ, ನಿಮ್ಗೆ ನೋಡ್ಬೋದು. ಮತ್ತು ಇಲ್ಲೇ ನೋಡ್ಬೋದು ನಿಮಗೆ ತೊಟ್ಟಿ ಕೂಡ ಗುಡ್ ಕಂಡೀಷನ್ ಇಲ್ಲ. ಯಾವುದು ರಸ್ಟ್ ಡೆಂಟ್ ಹೋಲ್ಸ್ ಯಾವುದೂ ಇಲ್ಲ, ಗುಡ್ ಕಂಡೀಷನ್ ಐತೆ ಸರ್. ಜಿಪ್ಪು ಅಂತಿರಲ್ಲ ಸರ್. ಏನಾದ್ರು ಈ ಕಂಪನಿ ಬೆಳೆದಿದೆ ಅಂದರೆ ಚಿರಾಗ್ ಮೋಟರ್ಸ್ ಜಿಪ್ಪಿಂದನೇ ಬೆಳೆದಿರೋದು. 2018 ಮಾಡಲು, 2015 ಮಾಡಲು, 2019 ಮಾಡಲು 3 ಜಿಪ್ ಇದೆ ಸರ್. ಇನ್ನೂ ಒಂದು ಜಿಪ್ಪು 2016 ಮಾಡಲು ಒಂದು ಬರ್ತಾಯಿದೆ. 4 ಜಿಪ್ ಇದೆ. ಕಸ್ಟಮರ್ ಖಂಡಿತ ಬಂದರೆ ಖುಷಿಯಾಗಿ ತೊಗೋಬೇಕು. ಗುಡ್ಲುಪೇಟೆ ಆಫೀಸಲ್ಲೂ ಇದೆ ಸರ್. 6 ಜಿಪ್ ಇದೆ ಸರ್ ಟೋಟಲಿ. ಕಸ್ಟಮರ್ ಜಿಪ್ ಬೇಕಂದರೆ ಚಿರಾಗ್ ಮೋಟರ್ಸ್ ವಿಸಿಟ್ ಮಾಡಿ. 100% ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತೀನಿ. ಗಾಡಿ ಕಸ್ಟಮರ್ ತೊಗೊಂಡೋದ್ರೆ ಖಂಡಿತ ಯೂಸ್ ಮಾಡುವಂಥ ವೆಹಿಕಲ್ ನಾನು ಖಂಡಿತ ಕೊಡ್ತೀನಿ ಸರ್. ಎಲ್ಲ ಗಾಡಿ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸರ್. ರೇಟ್ ಬಂದು ಇದು ಬಂದು ಸರ್ 180 ಸರ್, 1.5 ಸರ್, 210 ಸರ್. ಓಕೆ ಗ್ರೇಟ್ ಸರ್. ಓಕೆ ಫೈನ್. ಸೊ ನೋಡಿ, ಜಿಪ್ಪು ನಿಮಗೆ ಜಿಪ್ ಎಕ್ಸೆಲ್ ಇರುತ್ತೆ. ಜಿಪ್ ಗಾಡಿಗಳೇ ಸುಮಾರು ಕಲೆಕ್ಷನ್ ಸರ್ ಜೊತೆ ಆಯಿತು. ಇಲ್ಲಿ ಮತ್ತು ಇನ್ನೊಂದು ಬ್ರಾಂಚಲ್ಲಿ ಇಟ್ಟಿದ್ದಾರೆ. ಟೋಟಲ್ ಜಿಪ್ಪೇ ನಿಮ್ಗೊಂದು 5-6 ಗಾಡಿ ಇವ್ರ ಜೊತೆ ಐತೆ. ನೀವು ಬನ್ನಿ, ನೀವು ಬೆಸ್ಟ್, ನಿಮ್ಮ ಖುಷಿಯಲ್ಲಿ ಬೆಸ್ಟ್ ಪ್ರೈಸ್ ಸರ್ ಮಾಡಿಕೊಳ್ತಾರೆ. ಇಲ್ಲಿ ನೋಡಿ, ಇದರಲ್ಲಿ ರೈನ್ ಟಾರ್ಪ್ಲೆಸ್ ಎಲ್ಲ ಐತೆ ನಿಮಗೆ. KA05 ರಿಜಿಸ್ಟ್ರೇಷನ್ ಗಾಡಿನ. ಟೈರ್ಸ್ 4 ಟೈರ್ಸ್ ಇದರಲ್ಲಿ ಸೂಪರ್ ಕಂಡೀಷನ್ ಆಯಿತು. ಹಾಗೆ ನಾವು ನೋಡலாம். BS3 ವೆಹಿಕಲ್ ಸರ್ ಇದು. ಓಕೆ ಗ್ರೇಟ್ ಸರ್. BS3 ವೆಹಿಕಲ್ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಇದು ನೋಡಿ, ಇದು ಮತ್ತೆ ಇದು BS3 ಗಾಡಿ ಸಿಂಗಲ್ ಓನರ್. KA09 ಗಾಡಿ ಇದು. ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ಬೇರೆ ಇದು. ಮೈಸೂರು ರಿಜಿಸ್ಟ್ರೇಷನ್ ಗಾಡಿ, ಸಿಂಗಲ್ ಓನರ್ ಗಾಡಿ, BS3 ಗಾಡಿ ಇದು. ನೋಡಿ ಹೆಂಗೆ ಇದೆ ಅಂತ. ಎಕ್ಸ್ಟ್ರಾ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಟೈರ್ಸ್ ಎಲ್ಲ 4 ಟೈರ್ಸ್ ಗುಡ್ ಕಂಡೀಷನ್ ಐತೆ ನಿಮಗೆ. ಇಲ್ಲೇ ನೋಡಿ, ಕಲರು ಸೂಪರ್ ಆಗಿದೆ. ಮತ್ತು ಇಲ್ಲಿ ಪೈಪ್ ಸೆಟ್ ಕೂಡ ನೋಡ್ಬೋದು. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ ನಿಮಗೆ. ತೊಟ್ಟಿ ಫ್ಲೋರ್ ಕೂಡ ಗುಡ್ ಕಂಡೀಷನ್ ಐತೆ ನೋಡಿ. ತೊಟ್ಟಿಯಲ್ಲಿ ಏನು ರಸ್ಟ್ ಡೆಂಟ್ ಮಾರ್ಕ್ಸ್ ಯಾವುದೂ ಇಲ್ಲ. ರ್ಯಾರ್ ಟೈರ್ಸು ನಿಮ್ಗೆ ಗುಡ್ ಕಂಡೀಷನ್ ಐತೆ. ಇದು KA09 ಗಾಡಿ ಇದು. ಮೈಸೂರು ರಿಜಿಸ್ಟ್ರೇಷನ್ BS3 ಗಾಡಿ ಇದು. KA11 ರಿಜಿಸ್ಟ್ರೇಷನ್ ಎಸ್ ಸರ್. 2021 ಮಾಡಲು 6.5 ಹೆಚ್ಚು ಕಮ್ಮಿ ಕೊಡ್ತೀನಿ. 4 ಬ್ರ್ಯಾಂಡ್ ಟೈರ್ ಇದೆ. ಇನ್ಶೂರೆನ್ಸ್ FC ಫ್ರೆಶ್ ಇದೆ. ಗಾಡಿ ಗುಡ್ ಕಂಡೀಷನ್ಸ್ ಇದೆ. 47,000 ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಗಾಡಿ ಖಂಡಿತ ಕಸ್ಟಮರ್ ಬಂದರೆ 100% ಇಂಪ್ರೆಸ್ ಆಗ್ತಾರೆ. ತುಂಬ ಚೆನ್ನಾಗಿದೆ ಸರ್. ಏನು ಸರ್ ರೇಟು? ಸಿಂಗಲ್ ಓನರ್ 6.5 ಹೆಚ್ಚು ಕಮ್ಮಿ ಕೊಡ್ತೀನಿ.
ಮಾಡಿಸ್ಕೊಡ್ತೀನಿ ಸರ್. ಓಕೆ ಗ್ರೇಟ್. 6.5 ಅದನ್ನು ನೆಗೋಷಿಯಬಲ್ ಸರ್ ಹೇಳಿದ್ದಾರೆ. ನೋಡಿ ಗಾಡಿ ಬಾಡಿ ಎಲ್ಲ ಅಷ್ಟು ನೀಟಾಗಿದೆ. ಓನ್ಲಿ 6,50,000 KA 11 ರಿಜಿಸ್ಟ್ರೇಷನ್, 4 ಟೈರ್ಸ್ MRF ಕಂಪ್ನಿ ಟೈರ್ಸ್, ವೆರಿ ಗುಡ್ ಕಂಡೀಷನ್, ಬಾಡಿ ಕಂಡೀಷನ್ ನೋಡಿ ಅಷ್ಟು ನೀಟಾಗಿ ಐತೆ. ರ್ಯಾಟ್ ಟೈರ್ಸ್ಲಿ ನೋಡಿ, ರ್ಯಾಟ್ ಟೈರ್ಸ್ ಬಟನ್ನ ಅಷ್ಟು ಬ್ಯೂಟಿಫುಲ್ ಆಗಿದೆ. ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ. ಬೈಕ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಪೂರ್ತಿ ಟಾಪ್ ಕ್ಲಾಸ್ ಕಂಡೀಷನ್. ತೊಟ್ಟಿ ಕಂಡೀಷನ್ ಕೂಡ ಅಷ್ಟು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ, ನೀವು ನೋಡ್ಬೋದು. 4 ಗಾಡಿ ಐತೆ ಸರ್. 4 ಇಯರ್ ಎಂಡಿಂಗ್ ಸೇಲ್ ಸರ್. 2019, 2017, 2016, 2012 4 ಗಾಡಿ ಇದೆ. ಕಸ್ಟಮರ್ ಬರಲಿ ಸರ್, ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಪ್ಲೀಸ್ ಕಮ್ ಟು ವಿಸಿಟ್ ಆಫೀಸ್ ಸರ್. ಓಕೆ. ರೇಟ್ ನೋ ನೆಗೋಷಿಯಬಲ್ ಸರ್. 100% ಲಾಸ್ ವೆಹಿಕಲ್ ಸ್ಟಾಕು, ಇಯರ್ ಎಂಡಿಂಗ್ ಸ್ಟಾಕು ಕ್ಲಿಯರ್ ಆಗಲಿ. ಕಸ್ಟಮರ್ ಬಂದು ನೋಡಲಿ, ಖಂಡಿತ ಕಸ್ಟಮರ್ನ ವೆಹಿಕಲ್ ಕೊಟ್ಟು ಕಳಿಸ್ಕೊಡ್ತೀನಿ ಸರ್. ಓಕೆ ಗ್ರೇಟ್. ಸರ್ ಏನು ಹೇಳ್ತಾರೆ, ಇದು ಬಂದು ನಿಮ್ಗೆ ಚಾನ್ಸ್ ರೇಟು. ಈ 4 ಗಾಡಿ ಕ್ಲಿಯರೆನ್ಸ್ ಸೇಲು, ಇಯರ್ ಅಂಡ್ ಸ್ಪೆಷಲ್ ಕ್ಲಿಯರೆನ್ಸ್ ಸೇಲ್, 4 ಬೊಲರನು ನೀವು ಬಂದು ನೋಡಿ ಗಾಡಿ ತಗೊಳ್ತೀರಿ ಅಂತ ಭಾಳ ಖುಷಿಯಾಗ ಒಂದು ಬೆಸ್ಟ್ ಪ್ರೈಸ್ ನಿಮ್ಗೆ ಆಫರ್ ಮಾಡ್ತಾರೆ. ನೀವು ಖುಷಿ ಅಂತ ಈ ಗಾಡಿ 4 ಗಾಡಿ ನೀವು ತಗೊಂಡು ಹೋಗ್ತೀರಾ. ನೋಡ್ಕೊಳ್ಳಿ, 4 ಬೊಲರಿಯೋ ಐತೆ, ಎಲ್ಲ ನಿಮ್ಗೆ ಕ್ಲಿಯರೆನ್ಸ್ ಸೇಲಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಪ್ರೈಸ್ ಹೇಳಿಲ್ಲ. ಅದಾವುದು ನೀವು ಬಂದು ಗಾಡಿ ತಗೊಳ್ತೀರ ಅಂತ ನೀವು ಖುಷಿ ಪಡೋ ಥರ ಒಂದು ರೇಟ್ ಹೇಳ್ತಾರೆ. ಟಯರ್ಸ್ ಎಲ್ಲ ನೋಡಿ ಸೂಪರ್ ಆಗಿದೆ. 4 ಟಯರ್ಸ್ ಈ ಗಾಡಿಯಲ್ಲಿ ನೋಡ್ಬೋದು. ಟಯರ್ಸ್ ಎಲ್ಲ ನಿಮ್ಗೆ ಶೋರೂಮ್ ಕಂಡೀಷನ್ ಟಯರ್ಸ್ ಸಿಗ್ತದೆ. ಬಾಡಿ ಮತ್ತು ಪೈಪ್ ಸೆಟ್ಟು, ಬಾಡಿ ತೊಟ್ಟಿ ಎಲ್ಲ ಸೂಪರಾಗಿ ಐತೆ. ಇಲ್ಲಿ ನೋಡು, ಇದನ್ನು ನೋಡಿ 4 ಟಯರ್ಸು ಎಲ್ಲ ಈಗ 4 ಗಾಡೀಲಿ ಟಯರ್ಸ್ ಎಲ್ಲ ಆಸಮ್ ಕಂಡೀಷನ್ ಐತೆ, ನೀವು ನೋಡ್ಬೋದು. ಈ 4 ಬೊಲೆರಿಯೋನು ಸಾರ್ ರೇಟ್ ಹೇಳಿಲ್ಲ. ನೀವು ಬಂದು ಗಾಡಿ ನೋಡಿ ತಗೊಳ್ಳಿ. ನೀವು ತಗೊಳ್ಳೋ ಟೈಮಲ್ಲಿ ನೀವು ಖುಷಿ ಪಡೋ ಥರ ನಿಮಗೆ ಕ್ಲಿಯರೆನ್ಸ್ ಸ್ಟಾಕ್ ಇತ್ತು. ನಿಮಗೆ ಬೆಸ್ಟ್ ಪ್ರೈಸ್, ಲೋಯೆಸ್ಟ್ ಪ್ರೈಸಲ್ಲಿ ಈ 4 ಬೊಲೆರಿಯೋ ಮಾಡ್ತಾರೆ. RTO ಪ್ರೊಸೆಸ್ ಶುರು ಆಗುತ್ತೆ. ಬಟ್ ಈಗ ಅಟ್ ಪ್ರೆಸೆಂಟು ನಮ್ಮ ಕರ್ನಾಟಕದಲ್ಲಿ RTO ಕೆಲಸ ತುಂಬ ಅಂದರೆ ತುಂಬ ಸ್ಲೋವಲ್ಲಿ ನಡೀತಾ ಇದೆ. ಏಕೆಂದರೆ ಈಗ ಕೆಲವೊಂದು ಜಾತಿ ಗಣತಿಗೋಸ್ಕರ ಎಂಪ್ಲಾಯೀಸ್ನೆಲ್ಲ ತೊಗೊಂಡಿದ್ರು, ಮತ್ತು ಕೆಲವೊಂದು ಇಶ್ಯೂಸ್ಗಳಿದೆ. ಸೊ ಇದನ್ನು ಗೌರ್ಮೆಂಟ್ ಅವರು ರೆಕ್ಟಿಫೈ ಮಾಡಿ ಕೊಡಬೇಕು. ಆದರೆ ಕಸ್ಟಮರು ನಮ್ಮಂಥ ಶೋರೂಮ್ಸ್ಗಳವ್ರ ಮೇಲೆ ದಯವಿಟ್ಟು ಬ್ಲೈಮ್ ಮಾಡಬೇಡಿ. ಸ್ವಲ್ಪ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ನಮಗೆ ನೀವೇ ಮುಖ್ಯ, ನಿಮ್ಮ ಬಿಟ್ಟು ನಮಗೆ ಬೇರೆ ಅಲ್ಲ. ಸೊ ನೀವಿದ್ರೆ ನಾನಿದ್ರೆ ನೀವಲ್ಲ. ಸೊ ಹಾಗಾಗಿ ಮೊದಲನೇ ಪ್ರಾಮುಖ್ಯತೆ ನಾವು ನಿಮಗೆ ಕೊಡ್ತೀವಿ. ಆದರೆ ನೀವು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ RTO ಕೆಲಸಗಳೆಲ್ಲ. ಹಾಗಂತ ನಾನು ಮಾಡೋಕ್ಕಾಗೋದೇ ಇಲ್ಲ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದೇ ಈಗ 1 ತಿಂಗಳು 2 ತಿಂಗಳು ಈ ಥರ ಲೇಟ್ ಆಗ್ತಾಯಿದೆ. ಬಟ್ ಏನೋ ಈಗ ಗೌರ್ಮೆಂಟ್ ಅವರೇನೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಖಂಡಿತ ನಾವು 15 ದಿನ 1 ತಿಂಗಳೊಳಗಡೆ ಕ್ಲಿಯರ್ ಮಾಡ್ಕೊಟ್ಬಿಡ್ತೀವಿ ಸರ್. ಬಟ್ ಈಗ ಒಂದು 3 ತಿಂಗಳಿಂದ ಸ್ವಲ್ಪ RTO ಪ್ರಾಬ್ಲಮ್ಸ್ಗಳು ತುಂಬ ಇದೆ. ದಯವಿಟ್ಟು ಅದಕ್ಕೋಸ್ಕರ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಸರ್, ಗ್ರಾಹಕರು ಇದು ಅರ್ಥ ಮಾಡ್ಕೊಂಡು ನಿಮ್ಗೆ ಸಪೋರ್ಟ್ ಕೊಡಬೇಕು, ನಿಮ್ಮ ಸಾಥ್ ಹೋಗಬೇಕು. ಹೌದು ಸರ್. ಇದು ನಿಮ್ಮಿಂದ ಏನು ಡಿಲೇ ಇಲ್ಲ. ಇದು ಗೌರ್ಮೆಂಟ್ ಆಫೀಸ್ ವರ್ಕ್. ಇದು ನಾವು ಅಲ್ಲಿ ಹೋಗಿ ಯಾರು ಪ್ರೆಷರ್ ಮಾಡೋಂಗಾಗಲ್ಲ. ಅವ್ರು ಏನು ಸ್ಪೀಡ್ ಮಾಡ್ತಾರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಹೋಗ್ಬೇಕು. ಹೌದು ಸರ್. ಹೌದು. ಓಕೆ, ಇಷ್ಟು ಮಾಹಿತಿ ಕೊಟ್ಟರೆ ತುಂಬ ಧನ್ಯವಾದ ಸರ್. ನಮಸ್ಕಾರ.